ಕಳೆದ ವರ್ಷ ಸಿದ್ದರಾಮಯ್ಯನವರು ಹೇಳಿದ್ರು, ನಾವು ಈ 40% ಕಮಿಷನ್ ಆ ವಿಚಾರವಾಗಿ ಮಾತಾಡ್ತಾ ಹೇಳಿದ್ರು, ನಾವು ಯಾವುದೇ ತೆರಿಗೆಗಳನ್ನು ಹಾಕಲ್ಲ, ಲಂಚದ ಹಣ ಏನು ಹೋಗ್ತಾ ಇದೆ ಅದನ್ನ ಶೇಖರಣೆ ಮಾಡಿ ರಾಜ್ಯದ ಜನತೆಗೆ ಒಳ್ಳೇದು ಮಾಡ್ತೀನಿ ಅಂದರು. ಎಷ್ಟು ಹಾಕಿದ್ದಾರೆ ಅಧ್ಯಕ್ಷರೇ? 56,000 ಕೋಟಿ. ನಾನು ಲೆಕ್ಕ ಮಾಡಿದ್ದೀನಿ, 56,000 ಕೋಟಿ ಟ್ಯಾಕ್ಸ್ ಹಾಕಿರೋದು. ಆಮೇಲೆ ನಮ್ಮದು 40% ಅಂದ್ರಿ. ನಮ್ಮದು 40% ಅಂದರೆ 4 ಲಕ್ಷ ಬಡ್ಜೆಟಲ್ಲಿ 40% ಅಂದರೆ 1,60,000 ಕೋಟಿ. ಇವೆರಡು ಸೇರಿಸಿದ್ರೆ 2,500 ಲಕ್ಷ ಕೋಟಿ. ಎಲ್ಲೋಯ್ತು? ಇಷ್ಟು ಹಣ ಎಲ್ಲೋಯ್ತು? ಇರಬೇಕಲ್ಲ. ಈಗ ಅದು ಉಳಿಬೇಕು, ಇವ್ರ ಪ್ರಕಾರ ಈ ಟ್ಯಾಕ್ಸ್ ಹಾಕಿದ್ದು ಉಳಿಬೇಕು. ಈ ಹಣ ಯಾರ ಜಾಬ್ಗೆ ಹೋಗ್ತಾ ಇದೆ? ನಮ್ಮ ಪ್ರಶ್ನೆ. ಅದು 40 ಕೋಟಿ 80 ಕೋಟಿ ಇವೆಲ್ಲ ಊಹಾಪೋಹಗಳು. ಎಲ್ಲಿ ಲೆಕ್ಕ? ಈಗ 40 ಕೋಟಿಗೂ ಲೆಕ್ಕ ಇಲ್ಲ, 80 ಕೋಟಿಗೂ ಲೆಕ್ಕ ಇಲ್ಲ. ಈಗ ಉಳಿದಿರೋದು 20 ಕೋಟಿ. 20 ಕೋಟಿ ಒಳಗೆ ಏನು ಕೆಲಸ ಆಗದೆ ಜನ ಸುಮ್ಬಿಟ್ಬಿಡ್ತಾರ? ಅದನ್ನು ಲೆಕ್ಕ ಹಾಕಿ ಮಾತಾಡ್ರಿ. ಕರೆಕ್ಟ್ ಅಧ್ಯಕ್ಷರೇ, ನೀವು ಇವಾಗ ನಾನು ಮೆಚ್ಚದೆ, ನೀವು ಕರೆಕ್ಟ್ ಅದ. ಅವ್ನು ಹಂಗೆ ಹೇಳೋದಲ್ಲ, ಅವ್ರ ಮೇಲೆ ಯಾಕೆ ಅಧ್ಯಕ್ಷರ ಕೇಸ್ ಹಾಕಿಲ್ಲ ನೀವು? ಇಷ್ಟೊಂದು ದೊಡ್ಡ ಸರ್ಕಾರ, ಪೊಲೀಸವರೆಲ್ಲ ನಿಮ್ಮ ಕೈಯಲ್ಲೇ ಇದ್ದಾರೆ, IAS ಅವರೆಲ್ಲ ನಿಮ್ಮ ಕೈ, ಅವ್ರನ್ನ ಯಾಕೆ ಕೇಸ್ ಹಾಕಿಲ್ಲ ಅವ್ರ ಮೇಲೆ? ಪತ್ರಿಕಾ ಪ್ರೆಸ್ ಮೀಟ್ ಮಾಡಿ ಅಫಿಷಿಯಲ್ ಲೆಟರ್ ಬರೆದಿದ್ದಾರೆ, ಮುಖ್ಯಮಂತ್ರಿಗೆ ಬರೆದಿದ್ದಾರೆ. ಯಾಕೆ ಕ್ರಮ ಆಗಿಲ್ಲ ಅವ್ರ ಮೇಲೆ? ಹಿಡಿದು ಒಳಗಾಕಿ. ನೀವು ಹೇಳಿದ್ರಲ್ಲ 80% ಹೆಂಗ್ ಸಾರ್ ಕೊಡಕ್ ಆತತೆ ಅಂತ, ಬರ್ದವ್ರಲ್ಲ, ಆಕ್ಷನ್ ಬರೀರಿ. ಅದು ಕಾಗದ ರೂಪಕ್ಕೆ ಬರ್ಬೇಕಲ್ಲ. ಕಾಗದ ರೂಪಲ್ಲೇ ಕೊಟ್ಟಿರೋದು. ಅದು ಹೇಳ್ತಾರೆ, ಸುಮ್ಮನೆ ಹೇಳ್ತಾರ. ನಮ್ಮೇಲೆ 40% ಅಂದಾಗ ಸುಮ್ಮನೆ ಹೆಂಗ್ ಅಂದ್ಬಿಟ್ರಿ? ಅವಾಗೆಲ್ಲ ಡಮ ಅಂತ ಡಂಗೂರ ಹೊಡೆದ್ರಿ, ಎಲ್ಲ ಜನ ಸುಮ್ ಬಿಡ್ತಾರೇನ್ರಿ? 80% 40% ಅಂದ್ರೆ ಸುಮ್ಮನೆ ಬಿಟ್ಬಿಡ್ತಾರ? 20% ಕೆಲಸ ಮಾಡಿದ್ರೆ ಜನ ಸುಮ್ ಬಿಡ್ತಾರ? ಲೆಕ್ಕ ಹಾಕ್ಬೇಕಲ್ಲ. ಹಂಗಾರೆ ನಾ 80% ಇಲ್ಲ ಅಂತೀರಾ? ಇವೆಲ್ಲ ಬೇಡ, ಒಂದು 60%ಗಾದ್ರೂ ಒಪ್ಕೊಂತೀರಾ? ಅದೇನು ಹೇಳಬೇಕು? ಒಂದು 60% ಆದ್ರೂ ಒಪ್ಕೊಳ್ಳಿ ಸರ್. ನೀವು ಯಾವ ಲೆಕ್ಕ ಇಲ್ಲದೆ ಇರ್ತಕ್ಕಂಥ ಹೇಳೋದಿದು, ಬರೀ ಹೇಳೋದು. ಅಧ್ಯಕ್ಷರೇ, ನೀವು ಪಾಪ ಅಮಾಯಕರು. ನಿಮ್ಗೆ ಗೊತ್ತಿಲ್ಲ, ನೀವು ಕಾಂಟ್ರಾಕ್ಟ್ ಕೊಡಬೇಕಾದ್ರೆ 12% ಕೊಡಬೇಕು, ಕೊನೆಯಲ್ಲಿ ಬಿಲ್ ಕೊಡಬೇಕಾದ್ರೆ 7% ಕೊಡಬೇಕು. ಇನ್ನು ಇಂಜಿನಿಯರ್ಗಳದ್ದು ಅವ್ರ ಕತೆ ಗೊತ್ತಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಯಾರನ್ನ ಕಾಂಟ್ರಾಕ್ಟರ್ ಅಂತ ಕರೆದು ಕೇಳಿ. ಅಧ್ಯಕ್ಷ ಬಿಡಿ, ಆಯ್ತು. ಒಂದು ಕಡೆ ಆರ್ಥಿಕ ಶಿಸ್ತು ಅಂತೀರ, ಸಾಲ ತೀರ್ಸಕ್ ಆತ ಇಲ್ಲ. ನಾನು ಹಂಗೆ ಚೆಕ್ ಮಾಡಿದೆ ಮೊನ್ನೆ, ಒಂದು ಟೋಟಲ್ ಹಾಕಿದೆ ಕೂತ್ಕೊಂಡು, ಎಲ್ಲ ಯೂಟ್ಯೂಬ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದೆ. ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ಸಾಲ ಮಾಡಿದವರು ಅಂದ್ರೆ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಸಾಲ ಎಷ್ಟಪ್ಪ? 7 ಕೋಟಿನ? ಆಯ್ತಾ? ಇಲ್ಲಿ ಬರ್ತೇನೆ. ಸಾಲ ಅಷ್ಟು 7 ಲಕ್ಷ ಕೋಟಿ ಸಾಲ ಮಾಡವ್ರು ಸಿದ್ದರಾಮಣ್ಣ ಒಬ್ರೆ. ಹೈಯೆಸ್ಟ್ ಅವಾರ್ಡ್ ಕೊಡ್ಬೇಕಲ್ಲ ಅವ್ರಿಗೆ. ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಬೇಕಾಬಿಟ್ಟಿ ಸಾಲ ಮಾಡಿದ್ದೀರಾ. ಒಟ್ಟು ಸಾಲ ಸಿದ್ದರಾಮಯ್ಯನವ್ರದ್ದು ಟೋಟಲ್ 7.64 ಲಕ್ಷ ಕೋಟಿ. ಸಿದ್ದರಾಮಯ್ಯ ಒಬ್ಬರೇ. ಎಲ್ಲಿಂದ ನಾನು ಹೇಳ್ತಾ ಇರೋದು? ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಯಡಿಯೂರಪ್ಪನವ್ರಿಗೂ ಬೊಮ್ಮಾಯಿ ಎಲ್ಲ ಸೇರಿ ಅವ್ರವ್ರ ಇಂಡಿವಿಜುವಲ್ ಸಾಲನೂ ಐತೆ. ನನ್ನ ಹತ್ರ ಪಟ್ಟಿನೇ ಐತೆ, ಯಾರ್ಯಾರು ಎಷ್ಟೇ ಸಾಲ ಮಾಡವ್ರೆ. ಸಿದ್ದರಾಮಯ್ಯನವರು ಒಬ್ಬರೇ 7.64 ಕೋಟಿ ಸಾಲ ಮಾಡಿದ್ರು. ಆರ್ಥಿಕ ಶಿಸ್ತು.